ನೋಡಿ LPG ಕೊರತೆಯಿಂದಾಗಿ ಎಲ್ಲೆಲ್ಲ ಪರಿಣಾಮಗಳಾಗಿದ್ದಾವೆ ಅಂತ ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ LPG ಕೊರತೆಯ ಬಿಸಿ ತಟ್ಟಿದೆ. ಕಾರವಾರದಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಒಂದಷ್ಟು ಮೆನು ಕಡಿತ ಮಾಡಲಾಗಿದೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಇವೆಲ್ಲದರಲ್ಲೂ ಕೂಡ ಮೆನು ಕಡಿತ ಮಾಡಲಾಗಿದೆ. ಯುದ್ಧದ ಎಫೆಕ್ಟ್ ಯಾರ್ಯಾರ ಮೇಲೆ ಆಗತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಮಾಜದ ಎಲ್ಲ ಸ್ತರಗಳು, ಎಲ್ಲ ಜನರ ಮೇಲೂ ಕೂಡ ಈ ಯುದ್ಧದ ಪರಿಣಾಮ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಂದಿರಾ ಕ್ಯಾಂಟೀನ್ಗಳಲ್ಲಿ LPG ಕೊರತೆಯಿಂದಾಗಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟಕ್ಕೆ ಸಾಕಷ್ಟು ಕತ್ತರಿ ಬಿದ್ದಿದೆ. ಬಣಗುಡ್ತಾ ಇದೆ ಕಾರವಾರದ ಇಂದಿರಾ ಕ್ಯಾಂಟೀನ್. ಜನಸಾಮಾನ್ಯರು ಬಳಸುವ, ಬಡವರ್ಗದವರು ಹೆಚ್ಚಾಗಿ ಬಳಸುವ ಇಂದಿರಾ ಕ್ಯಾಂಟೀನ್ನಲ್ಲೇ ಈ ರೀತಿ ಮೆನುಗೆ ಕತ್ತರಿ ಬಿದ್ದರೆ ಪಾಪ ಅವ್ರು ಏನು ತಿನ್ನಬೇಕು, ಏನು ಊಟ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಕದನ ಮುಂದುವರೆದಿರುವುದರಿಂದ ಎಲ್ಲ ವಲಯಗಳ ಮೇಲೂ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು. ಅದರಲ್ಲೂ ಬಡ ಜನತೆಗೆ ಅನುಕೂಲವಾಗಿರುವಂಥ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಆಹಾರದಲ್ಲಿ ಕೂಡ ವ್ಯತ್ಯಾಸ ಆಗಿರುವಂಥದ್ದು. ಕೆಲವೊಂದು ಆಹಾರಗಳನ್ನು ಕೂಡ ಇಲ್ಲಿ ಕಡಿಮೆಯಾಗಿದೆ. ನಾನೀಗ ಕಾರವಾರದ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೇನೆ, ಗಮನಿಸ್ಬೋದು. ಇಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಒಂದು ಪಟ್ಟಿಯನ್ನು ಕೂಡ ಇಲ್ಲಿ ಹೊರಭಾಗದಲ್ಲಿ ಹಾಕಿರುವಂಥದ್ದು. ಆದರೆ ಕಳೆದ ಕೆಲವು ದಿನಗಳಿಂದ ಸಿಲಿಂಡರ್ ಒಂದು ಅಭಾವದಿಂದಾಗಿ ಸಾಕಷ್ಟು ತೊಂದರೆಯನ್ನು ಕೂಡ ಗ್ರಾಹಕರು ಕೂಡ ಎದುರಿಸ್ತಾ ಇರುವಂಥದ್ದು. ಅದೇ ರೀತಿ ಕೂಡ ಗ್ಯಾಸ್ಗಳು ಸಮರ್ಪಕವಾಗಿ ಸಿಗದೇ ಇರುವುದರಿಂದ ಇಲ್ಲಿಗೆ ಬರುವಂಥ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆಯಾಗಿದೆ, ಗಮನಿಸ್ಬೋದು. ಇಂದಿರಾ ಕ್ಯಾಂಟೀನ್ ಒಳಭಾಗದ ದೃಶ್ಯ ಇದು. ಪ್ರತಿದಿನವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇಂದಿರಾ ಕ್ಯಾಂಟೀನ್ಗೆ ಬಂದು ಇಲ್ಲಿ ಸಿಗುವಂತಹ ಒಂದು ಆಹಾರವನ್ನು ಕೂಡ ಬಳಸ್ತಾ ಇದೆ. ಊಟ ಆಗಿರ್ಬೋದು ಅಥವಾ ಉಪಹಾರ ಆಗಿರ್ಬೋದು ಬಳಸ್ಕೊಡ್ತಾರೆ. ಅತಿ ಕಡಿಮೆ ದರದಲ್ಲಿ ಇಲ್ಲಿ ಊಟ ಉಪಹಾರಗಳು ಸಿಗೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇಲ್ಲಿಗೆ ಬರ್ತಾಯಿದ್ರು. ಆದರೆ ಈಗ ಸಿಲಿಂಡರ್ ಒಂದು ಅಭಾವದಿಂದಾಗಿ ಇಲ್ಲಿ ಮಾಡುವಂತಹ ಆಹಾರ ಪದಾರ್ಥಗಳ ಒಂದು ಸಂಖ್ಯೆ ಕೂಡ ಕಡಿಮೆಯಾಗಿದೆ ಅಂತ ಹೇಳ್ಬೋದು, ಗಮನಿಸ್ಬೋದು. ಯಾವ ರೀತಿಯಾಗಿ ಇದು ಕಾರವಾರದ ಎಸ್ಕಾಂ ಕಚೇರಿಯ ಮುಂಬದಿಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ದೃಶ್ಯ. ಉತ್ತರ ಕನ್ನಡ ಜಿಲ್ಲೆ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಒಂದೊಂದು ಸಿಲಿಂಡರ್ ಕೂಡ ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಸಪ್ಲೈ ಆಗ್ತಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಆ ಪೂರೈಕೆಯಲ್ಲಿ ವ್ಯತ್ಯಯ ಕೂಡ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಕ್ಯಾಂಟೀನ್ನ ಒಂದು ಗುತ್ತಿಗೆಯನ್ನು ಪಡೆದುಕೊಂಡಂತಹ ಅವರು ಕೂಡ ಸಾಕಷ್ಟು ತೊಂದರೆ ಕೂಡ ಎದುರಿಸ್ತಿರುವಂಥದ್ದು ಗಮನಿಸ್ಬೋದು. ಈಗ ಗ್ರಾಹಕರ ಸಂಖ್ಯೆ ಸುಮಾರು 40% ಗ್ರಾಹಕರ ಸಂಖ್ಯೆ ಕೂಡ ಇಲ್ಲಿ ಕಡಿಮೆಯಾಗಿದೆ ಎಂಬ ಮಾಹಿತಿಯನ್ನು ಕೂಡ ಸಂಬಂಧಪಟ್ಟವರು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರತಿನಿತ್ಯ ಕೂಡ ಚಪಾತಿಗಳನ್ನು ಕೊಡ್ತಾಯಿದ್ರು, ರೊಟ್ಟಿಗಳನ್ನು ಕೊಡ್ತಾಯಿದ್ರು. ಆದರೆ ಅವುಗಳ ಒಂದು ನೀಡುವಲ್ಲಿ ಕೂಡ ತೊಂದರೆ ಕೂಡ ಆಗಿರುವಂಥದ್ದು. ಹೀಗಾಗಿ ಕೇವಲ ಕೆಲವೇ ಅನ್ನ ಸಾಂಬಾರಿಗೆ ಮಾತ್ರ ಸೀಮಿತವಾದಂತೆ ಈಗ ಇಂದಿರಾ ಕ್ಯಾಂಟೀನ್ ಕೂಡ ಇದ್ದಿರುವಂಥದ್ದು. ಸರ್ಕಾರದಿಂದ ಏನಾದರೂ ಸಿಲಿಂಡರ್ಗಳು ಸಕಾಲದಲ್ಲಿ ಸಮರ್ಪಕವಾಗಿ ಪೂರೈಕೆ ಆದ ಪಕ್ಷದಲ್ಲಿ ಸಮರ್ಪಕವಾಗಿ ಗ್ರಾಹಕರಿಗೆ ಇಲ್ಲಿ ಊಟ ಉಪಹಾರಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಬಗ್ಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ಸಿ. ಏನಾದ್ರು ನಮಸ್ಕಾರ. ಈಗ ತಮ್ಮ ಕ್ಯಾಂಟೀನಲ್ಲಿ ಈಗ ಏನೇನು ಫುಡ್ಗಳು ಯಾವ ರೀತಿ ಸಮಸ್ಯೆ ಆಗ್ತದೆ ಸರ್? ಸಿಲಿಂಡ್ರಿಂದ ಒಂದೇ ಸಮಸ್ಯೆ ಸರ್, ಮತ್ತೇನಿಲ್ಲ. ಅದೇ ಯಾವ ರೀತಿ ಮೊದಲೆಲ್ಲ ಸಿಲಿಂಡರ್ ಹೇಗೆ ಪೂರೈಕೆ ಆಗ್ತಿತ್ತು, ಸಪ್ಲೈ ಹೇಗೆ ಮಾಡ್ತಿತ್ತು? 2 ದಿನಕ್ಕೆ 3 ದಿನಕ್ಕೆ ಸಿಗ್ತಿತ್ತು ಸರ್ ನಮಗೆ ಸಿಲಿಂಡ್ರ್. ಇವಾಗಿಲ್ಲ ಸರ್, ಎಲ್ಲ ಕಡೆ ಕಷ್ಟ ಆಗಿದೆಯಲ್ಲ ಸರ್. ಅದಕ್ಕೆ ಬೆಳಗಿಂದು ತಿಂಡಿ ಇಡ್ಲಿ ಮಾಡ್ತಾಯಿಲ್ಲ ಸರ್, ಮಧ್ಯಾಹ್ನ ಚಪಾತಿ ಮಾಡ್ತಾಯಿಲ್ಲ, ಬಾಕಿ ಎಲ್ಲ ತಿಂಡಿ ಮಾಡ್ತಾಯಿದ್ದೀವಿ ಸರ್. ಈಗ ಇಡ್ಲಿ ಬದಲು ಮತ್ತು ಬೇರೆ ಏನು ಸಿಗುತ್ತೆ ಬೆಳಿಗ್ಗೆ? ಪಲಾವ್ ಮಾಡ್ತಾಯಿದ್ದೀವಿ ಸರ್, ಪಲಾವ್ ಮಾಡ್ತಾಯಿದ್ದೀವಿ, ಉಪ್ಪಿಟ್ಟು ಮಾಡ್ತಾಯಿದ್ದೀವಿ, ಶೀರಾ ಮಾಡ್ತಾಯಿದ್ದೀವಿ, ಟೊಮೆಟೊ ಬಾತು ಎಲ್ಲ ಮಾಡ್ತಾಯಿದ್ದೀವಿ ಸರ್. ಈಗ ಕಸ್ಟಮರ್ ಬರ್ತಾ ಇದ್ದಾರಾ? ಯಾಕಂತೇಳಿದ್ರೆ ಬರ್ತಾ ಇದ್ದಾರೆ ಸರ್, ಆದರೆ ಚಪಾತಿ ಊಟ ಮಾಡ್ತಾರಲ್ವಾ, ಸ್ವಲ್ಪ ಕಡಿಮೆ. ಈಗ ಸಿಲಿಂಡರ್ಗಳು ಹೇಗೆ ಪೂರೈಸಬೇಕು ಅಂತ ಹೇಳ್ತೀರಿ? ಯಾವ ರೀತಿಯಾಗಿ ಪೂರೈಸಬೇಕು ಅಂದರೆ ಇಡ್ಲಿಗೆ ಆದರೆ ಹೆವಿ ಆಗ್ತದಲ್ಲ ಸರ್, ಇಡ್ಲಿಗೆ ಮತ್ತು ಚಪಾತಿಗೆ ಹಾಕಿಬಿಟ್ಟು ಇಡ್ಲಿ ಮತ್ತು ಚಪಾತಿ ಮೈನಸ್ ಮಾಡಿದ್ದೀವಿ ಸರ್. ಹೌದು. ಕಸ್ಟಮರ್ ಕಡಿಮೆ ಆಗಿದ್ದಾರಲ್ಲ? ಹಾಂ, ಸ್ವಲ್ಪ ಕಡಿಮೆ ಆಗಿದ್ದಾರೆ ಸರ್. ಅಂದರೆ ಚಪಾತಿ ಇದ್ದರೆ ಇಡ್ಲಿ ಇದ್ದರೆ ಹೆವಿ ಬರ್ತದೆ, ಸ್ವಲ್ಪ ಕಡಿಮೆ ಆಗಿದ್ದಾರೆ ಸರ್. ಈಗ ಯಾವ್ಯಾವ ಒಂದಿನಕ್ಕೆ ಎಷ್ಟು ಜನ ಬರ್ಬೋದು ಅಂದಾಜು ಸಾಧಾರಣ ಬೆಳಿಗ್ಗೆ ಮತ್ತು ಮಧ್ಯಾಹ್ನ? ಒಂದಿನಕ್ಕೆ ಹೀಗೆ 300-350 ಬರ್ಬೋದು ಸರ್. ಮೊದಲು 450 ಹೀಗೆ 500 ಹತ್ತಿರ ಬರ್ತಿತ್ತು ಸರ್. ಇವಿಷ್ಟು ಇಂದಿರಾ ಕ್ಯಾಂಟೀನ್ ಒಂದು ಪರಿಸ್ಥಿತಿ ಬಗ್ಗೆ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ LPG ಕೊರತೆಯಿಂದಾಗಿ ಎಲ್ಲೆಲ್ಲ ಪರಿಣಾಮಗಳಾಗಿದ್ದಾವೆ ಅಂತ ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ LPG ಕೊರತೆಯ ಬಿಸಿ ತಟ್ಟಿದೆ. ಕಾರವಾರದಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಒಂದಷ್ಟು ಮೆನು ಕಡಿತ ಮಾಡಲಾಗಿದೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಇವೆಲ್ಲದರಲ್ಲೂ ಕೂಡ ಮೆನು ಕಡಿತ ಮಾಡಲಾಗಿದೆ.
ಯುದ್ಧದ ಎಫೆಕ್ಟ್ ಯಾರ್ಯಾರ ಮೇಲೆ ಆಗತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಮಾಜದ ಎಲ್ಲ ಸ್ತರಗಳು, ಎಲ್ಲ ಜನರ ಮೇಲೂ ಕೂಡ ಈ ಯುದ್ಧದ ಪರಿಣಾಮ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಂದಿರಾ ಕ್ಯಾಂಟೀನ್ಗಳಲ್ಲಿ LPG ಕೊರತೆಯಿಂದಾಗಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟಕ್ಕೆ ಸಾಕಷ್ಟು ಕತ್ತರಿ ಬಿದ್ದಿದೆ. ಬಣಗುಡ್ತಾ ಇದೆ ಕಾರವಾರದ ಇಂದಿರಾ ಕ್ಯಾಂಟೀನ್. ಜನಸಾಮಾನ್ಯರು ಬಳಸುವ, ಬಡವರ್ಗದವರು ಹೆಚ್ಚಾಗಿ ಬಳಸುವ ಇಂದಿರಾ ಕ್ಯಾಂಟೀನ್ನಲ್ಲೇ ಈ ರೀತಿ ಮೆನುಗೆ ಕತ್ತರಿ ಬಿದ್ದರೆ ಪಾಪ ಅವ್ರು ಏನು ತಿನ್ನಬೇಕು, ಏನು ಊಟ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಕದನ ಮುಂದುವರೆದಿರೋದ್ರಿಂದ ಎಲ್ಲ ವಲಯಗಳ ಮೇಲೂ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು. ಅದರಲ್ಲೂ ಬಡ ಜನತೆಗೆ ಅನುಕೂಲವಾಗಿರುವಂಥ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಆಹಾರದಲ್ಲಿ ಕೂಡ ವ್ಯತ್ಯಾಸ ಆಗಿರುವಂಥದ್ದು. ಕೆಲವೊಂದು ಆಹಾರಗಳನ್ನು ಕೂಡ ಇಲ್ಲಿ ಕಡಿಮೆವಾಗಿದೆ. ನಾನೀಗ ಕಾರವಾರದ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೇನೆ, ಗಮನಿಸ್ಬೋದು. ಇಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಒಂದು ಪಟ್ಟಿಯನ್ನು ಕೂಡ ಇಲ್ಲಿ ಹೊರಭಾಗದಲ್ಲಿ ಹಾಕಿರುವಂಥದ್ದು. ಆದರೆ ಕಳೆದ ಕೆಲವು ದಿನಗಳಿಂದ ಸಿಲಿಂಡರ್ ಒಂದು ಅಭಾವದಿಂದಾಗಿ ಸಾಕಷ್ಟು ತೊಂದರೆಯನ್ನು ಕೂಡ ಗ್ರಾಹಕರು ಕೂಡ ಎದುರಿಸ್ತಾ ಇರುವಂಥದ್ದು. ಅದೇ ರೀತಿ ಕೂಡ ಗ್ಯಾಸ್ಗಳು ಸಮರ್ಪಕವಾಗಿ ಸಿಗದೇ ಇರುವುದರಿಂದ ಇಲ್ಲಿಗೆ ಬರುವಂಥ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆಯಾಗಿದೆ, ಗಮನಿಸ್ಬೋದು. ಇಂದಿರಾ ಕ್ಯಾಂಟೀನ್ ಒಳಭಾಗದ ದೃಶ್ಯ ಇದು. ಪ್ರತಿದಿನವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇಂದಿರಾ ಕ್ಯಾಂಟೀನ್ಗೆ ಬಂದು ಇಲ್ಲಿ ಸಿಗುವಂತಹ ಒಂದು ಆಹಾರವನ್ನು ಕೂಡ ಬಳಸ್ತಾ ಇದೆ. ಊಟ ಆಗಿರ್ಬೋದು ಅಥವಾ ಉಪಹಾರ ಆಗಿರ್ಬೋದು ಬಳಸ್ಕೊಡ್ತಾರೆ. ಅತಿ ಕಡಿಮೆ ದರದಲ್ಲಿ ಇಲ್ಲಿ ಊಟ ಉಪಹಾರಗಳು ಸಿಗೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇಲ್ಲಿಗೆ ಬರ್ತಾಯಿದ್ರು. ಆದರೆ ಈಗ ಸಿಲಿಂಡರ್ ಒಂದು ಅಭಾವದಿಂದಾಗಿ ಇಲ್ಲಿ ಮಾಡುವಂತಹ ಆಹಾರ ಪದಾರ್ಥಗಳ ಒಂದು ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು, ಗಮನಿಸ್ಬೋದು. ಯಾವ ರೀತಿಯಾಗಿ ಇದು ಕಾರವಾರದ ಎಸ್ಕಾಂ ಕಚೇರಿಯ ಮುಂಬದಿಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ದೃಶ್ಯ. ಉತ್ತರ ಕನ್ನಡ ಜಿಲ್ಲೆ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಆಗಿರುವಂಥದ್ದು. ಯಾಕಂತೇಳಿದ್ರೆ ಪ್ರತಿನಿತ್ಯವೂ ಕೂಡ ಒಂದೊಂದು ಸಿಲಿಂಡರ್ ಕೂಡ ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಸಪ್ಲೈ ಆಗ್ತಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಆ ಪೂರೈಕೆಯಲ್ಲಿ ವ್ಯತ್ಯಯ ಕೂಡ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಕ್ಯಾಂಟೀನ್ನ ಒಂದು ಗುತ್ತಿಗೆಯನ್ನು ಪಡೆದುಕೊಂಡಂತಹ ಅವರು ಕೂಡ ಸಾಕಷ್ಟು ತೊಂದರೆ ಕೂಡ ಎದುರಿಸ್ತಿರುವಂಥದ್ದು ಗಮನಿಸ್ಬೋದು. ಈಗ ಗ್ರಾಹಕರ ಸಂಖ್ಯೆ ಸುಮಾರು 40% ಗ್ರಾಹಕರ ಸಂಖ್ಯೆ ಕೂಡ ಇಲ್ಲಿ ಕಡಿಮೆಯಾಗಿದೆ ಎಂಬ ಮಾಹಿತಿಯನ್ನು ಕೂಡ ಸಂಬಂಧಪಟ್ಟವರು ಹೇಳ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಈ ಹಿಂದೆ ಪ್ರತಿನಿತ್ಯ ಕೂಡ ಚಪಾತಿಗಳನ್ನು ಕೊಡ್ತಾಯಿದ್ರು, ರೊಟ್ಟಿಗಳನ್ನು ಕೊಡ್ತಾಯಿದ್ರು. ಆದರೆ ಅವುಗಳ ಒಂದು ನೀಡುವಲ್ಲಿ ಕೂಡ ತೊಂದರೆ ಕೂಡ ಆಗಿರುವಂಥದ್ದು. ಹೀಗಾಗಿ ಕೇವಲ ಕೆಲವೇ ಅನ್ನ ಸಾಂಬಾರಿಗೆ ಮಾತ್ರ ಸೀಮಿತವಾದಂತೆ ಈಗ ಇಂದಿರಾ ಕ್ಯಾಂಟೀನ್ ಕೂಡ ಇದ್ದಿರುವಂಥದ್ದು. ಸರ್ಕಾರದಿಂದ ಏನಾದರೂ ಸಿಲಿಂಡರ್ಗಳು ಸಕಾಲದಲ್ಲಿ ಸಮರ್ಪಕವಾಗಿ ಪೂರೈಕೆ ಆದ ಪಕ್ಷದಲ್ಲಿ ಸಮರ್ಪಕವಾಗಿ ಗ್ರಾಹಕರಿಗೆ ಇಲ್ಲಿ ಊಟ ಉಪಹಾರಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಬಗ್ಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ. ಈಗ ತಮ್ಮ ಕ್ಯಾಂಟೀನಲ್ಲಿ ಈಗ ಏನೇನು ಫುಡ್ಗಳು ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್? ಸಿಲಿಂಡ್ರ್